ವರುಣ್ನ ನ್ಯೂ ಹೇರ್ ಸ್ಟೈಲ್ಗೆ ಫ್ಯಾನ್ಸ್ ಫಿದಾ. ಟ್ರೆಂಡ್ ಆಗ್ತಾ ಇದೆ ಅಭಿನಯ ಚಕ್ರವರ್ತಿಯ ಹೊಸ ಲುಕ್. ವಿಗ್ ಹಾಕಲ್ಲ, ದರ್ಶನ್ಗೆ ಕಿಚ್ಚ ಫ್ಯಾನ್ಸ್ ಟಾಂಗ್. ನಟ ಕಿಚ್ಚ ಸುದೀಪ್ ಹೊಸ ಹೇರ್ ಸ್ಟೈಲ್ನಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಈ ಹಿಂದೆ ಹೆಬ್ಬುಲಿ ಹೇರ್ ಸ್ಟೈಲ್ ಟ್ರೆಂಡ್ ಆಗಿತ್ತು. ಇದೀಗ ಕರ್ಲಿ ಹೇರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಕಿಚ್ಚ. ಬಿಗ್ ಬಾಸ್ ಪ್ರೋಮೋದಲ್ಲೂ ಇದೇ ಗೆಟಪ್ನಲ್ಲಿ ಪ್ರತ್ಯಕ್ಷವಾಗಿದ್ದು, ಈ ಸೀಸನ್ನಲ್ಲಿ ಸುದೀಪ್ ಹೇರ್ ಸ್ಟೈಲ್ ಬದಲಾಗಿದೆ. ಹುಟ್ಟುಹಬ್ಬದ ಅಂಗವಾಗಿ ಇದೇ ಲುಕ್ನಲ್ಲಿ ಫ್ಯಾನ್ಸ್ ಮುಂದೆ ಬಂದಿದ್ರು. ಇದನ್ನ ನೋಡಿ ಅವರ ಅಭಿಮಾನಿಯೊಬ್ಬರು, ನಮ್ಮ ಬಾಸ್ ಬೇರೆ ನಟರಂತೆ ವಿಗ್ ಹಾಕಲ್ಲ ಅಂತ ನಟ ದರ್ಶನ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದು ಈ ವಿಡಿಯೋ ವೈರಲ್ ಆಗಿದೆ. ಹೊಸ ಸಿನಿಮಾಗಾಗಿ ಸುದೀಪ್ ಈ ಹೇರ್ ಸ್ಟೈಲ್ ಮಾಡಿಸಿಕೊಂಡಿದ್ದು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ನನ್ನ ಪಾತ್ರಕ್ಕೂ ಹಳೆಯ ಹೇರ್ ಸ್ಟೈಲ್ಗೂ ಸರಿ ಹೊಂದಲಿಲ್ಲ. ಈ ಹೇರ್ ಸ್ಟೈಲ್ ಮೇಂಟೆನೆನ್ಸ್ ಕಷ್ಟ ಆಗ್ತಾ ಇಲ್ಲ. ಆದರೆ ಈಗ ಬೆರಳುಗಳು ಮೊದಲಿನಂತೆ ಕೂದಲ ಒಳಗೆ ಹೋಗೋದಿಲ್ಲ. ಪದೇ ಪದೇ ಸರಿ ಮಾಡ್ಕೊಳ್ಬೇಕು ಅಂತೇನಿಲ್ಲ. ಈ ರೀತಿಯ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋದು ದೊಡ್ಡದಲ್ಲ, ಅದನ್ನ ಮೇಂಟೈನ್ ಮಾಡದಿದ್ರೆ ಚೆನ್ನಾಗಿ ಕಾಣಿಸಲ್ಲ ಎಂದಿದ್ದಾರೆ ಕಿಚ್ಚ. ಇನ್ನು ಈ ಹೇರ್ ಸ್ಟೈಲ್ ಮಾಡ್ಕೊಂಡ ಮೇಲೆ ಪ್ರತಿದಿನ ಸ್ನಾನ ಮಾಡಲೇಬೇಕು, ಇಲ್ಲದಿದ್ರೆ ಬೆಳಿಗ್ಗೆ ಎದ್ದಾಗ ಮುಖ ನೋಡೋಕ್ಕಾಗಲ್ಲ ಅಂತ ಕಿಚ್ಚ ಜೋಕ್ ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ನ ಪ್ರತಿ ವೀಕೆಂಡ್ನಲ್ಲೂ ವಿಭಿನ್ನ ಗೆಟಪ್ನಲ್ಲಿ ಬರೋಕೆ ಆಗಲ್ಲ. ಹೇರ್ ಸ್ಟೈಲಿಶ್ ಹೆಸರನ್ನೇ ಈಗಲೇ ಹೇಳೋದಿಲ್ಲ. ಈಗೇನಾದ್ರೂ ಹೇಳ್ಬಿಟ್ರೆ ಅವರು ಬ್ಯುಸಿ ಆಗ್ಬಿಡ್ತಾರೆ, ಆಮೇಲೆ ನನಗೆ ಸಿಗೋದಿಲ್ಲ ಅಂತ ಕಿಚ್ಚ ಪತ್ರಕರ್ತರ ಕಾಲೆಳೆದಿದ್ದಾರೆ. ಬೇರೆ ನಟರು ವಿಗ್ ಹಾಕ್ತಾರೆ, ಬೇರೆ ನಟರಿಗೆ ಹೋಲಿಸಿಕೊಂಡ್ರೆ ವಿಗ್ ತುಂಬ ಯೂಸ್ ಮಾಡ್ತಿದ್ದಾರೆ. ಆದರೆ ನಮ್ಮ ಬಾಸ್ದು ಒಂದೇ ಒಂದು ಕೂದಲು ಉದುರಿಲ್ಲ ಅಂತ ಸುದೀಪ್ ಅಭಿಮಾನಿಯೊಬ್ಬರು ಹೇಳಿದ್ದಾರೆ. ಅವರನ್ನ ನೋಡಿದ್ರೆ 52 ವರ್ಷ ಆಗಿದೆ ಅಂತ ಅನ್ಸೋದೇ ಇಲ್ಲ. ಇನ್ನು 28 ವರ್ಷದವರಂತೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ನಮ್ಮ ಸುದೀಪ್ ಬಾಸ್. ಹುಡುಗಿಯರಿಗಿಂತಲೂ ಸಖತ್ತಾಗಿ ಕೂದಲನ್ನ ಮೇಂಟೈನ್ ಮಾಡ್ತಾರೆ. ಹುಡುಗಿಯರು ಅಷ್ಟು ಚೆನ್ನಾಗಿ ಕೂದಲನ್ನ ಆರೈಕೆ ಮಾಡೋದಿಲ್ಲ. ಸುದೀಪ್ ಅವರ ಈ ಲುಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎಂದಿದ್ದಾರೆ. ಇನ್ನು ಹೆಬ್ಬುಲಿ ಸಿನಿಮಾಗಾಗಿ ವಿಶೇಷ ಹೇರ್ ಸ್ಟೈಲ್ ಮಾಡಿದ್ರು. ಅದು ಆಗ ಹೆಬ್ಬುಲಿ ಹೇರ್ ಕಟ್ ಅಂತಲೇ ಫೇಮಸ್ ಆಗಿತ್ತು. ಅವರ ಅಭಿಮಾನಿಗಳು ಅದೇ ರೀತಿ ಹೇರ್ ಕಟ್ ಮಾಡಿಸಿಕೊಂಡು ಟ್ರೆಂಡ್ ಹುಟ್ಟು ಹಾಕಿದ್ರು. ಬಳಿಕ ವಿಕ್ರಾಂತ್ ರೋಣ ಸಿನಿಮಾದಲ್ಲೂ ಹೇರ್ ಸ್ಟೈಲ್ ಬದಲಾಗಿತ್ತು. ಈಗ ಮುಂದಿನ ಸಿನಿಮಾಗಳಿಗಾಗಿ ಕಿಚ್ಚ ಮತ್ತೆ ಹೇರ್ ಸ್ಟೈಲ್ ಬದಲಿಸಿದ್ದಾರೆ. ಸುದೀಪ್ ತಮ್ಮ ಹೊಸ ಲುಕ್ ಮೂಲಕ ಸುದ್ದಿ ಆಗ್ತಿದ್ದಾರೆ. ವರುಣ್ ಎಂ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.